ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೆ ಈ ಆಗಸ್ಟ್ ತಿಂಗಳಿನಲ್ಲಿ ಹಲವಾರು ವಿಶೇಷತೆಗಳಿದ್ದಾವೆ. ಯಾವುದು ಆ ವಿಶೇಷತೆಗಳು, ಏನೆಲ್ಲ ಇದೆ, ಹಬ್ಬ ಹರಿದಿನಗಳು ಬರುತ್ತವೆ, ಯಾವುದು ಅದು, ಹೇಗೆ ಆಚರಣೆ ಮಾಡಬೇಕು, ಈ ಮಾಸ ಭವಿಷ್ಯದ ಜೊತೆಗೆ ಆ ಮಾಸ ವಿಶೇಷತೆಯನ್ನು ಸಹ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಮತ್ತು ಫೇಸ್ಬುಕ್ ಪೇಜನ್ನು, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಮೊದಲನೇದಾಗಿ ಈ ಆಗಸ್ಟ್ ತಿಂಗಳಿನ ಮಾಸ ವಿಶೇಷತೆ ಏನು ಅನ್ನೋದನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ಈಗಾಗಲೇ ಶ್ರಾವಣ ಮಾಸ ಆಗಸ್ಟಿನಲ್ಲಿ ಪ್ರಾರಂಭವಾಗಿರುತ್ತೆ. ಮೊದಲನೇದಾಗಿ 2ನೇ ತಾರೀಕೆ ಶ್ರಾವಣ ಶನಿವಾರ ಬರತಕ್ಕಂಥದ್ದು. ಹಾಗಾಗಿ ಶ್ರಾವಣ ಶನಿವಾರದ ಆಚರಣೆಯನ್ನು ಸಹ ನೀವು ಮಾಡಿಕೊಳ್ತೀರಾ. ಅದಾದ ಮೇಲೆ 5ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಆಷಾಢ ಮಾಸದಲ್ಲಿ ಮಾಡ್ತಕ್ಕಂಥ ಮಂಗಳಗೌರಿ ವ್ರತ ಬರ್ತಕ್ಕಂಥದ್ದು. ಅದನ್ನು ಸಹ ಮನಸ್ಸೋ ಇಚ್ಛೆ ದೇವರ ಮೇಲೆ ಭಾರ ಹಾಕಿ ಮಂಗಳಗೌರಿ ವ್ರತವನ್ನು ಸಹ ನೀವು ಮಾಡಿ ಬಹಳಷ್ಟು ಅನುಕೂಲತೆಗಳು ನಿಮಗೆ ಉಂಟಾಗ್ತದೆ. ಅದೇ ರೀತಿಯಾಗಿ 9ನೇ ತಾರೀಕು 8ನೇ ತಿಂಗಳು 2025ಕ್ಕೆ ನೂಲು ಹುಣ್ಣಿಮೆ ಮತ್ತು ರಕ್ಷಾಬಂಧನ. ನೋಡಿ, ರಕ್ಷಾಬಂಧನ ಅನ್ನುವಂಥದ್ದು ಉತ್ತರ ಭಾರತದಲ್ಲಿ ಆಚರಣೆ ಮಾಡ್ತಕ್ಕಂತಹ ಅಣ್ಣ ತಂಗಿಯರ ಹಬ್ಬ. ಅದೇ ರೀತಿಯಾಗಿ ನಾವು ಸ್ವಲ್ಪ ದಿನಗಳ ಹಿಂದಷ್ಟೇ ನಾಗರ ಪಂಚಮಿಯನ್ನು ಮಾಡಿರ್ತೀವಿ. 29ನೇ ತಾರೀಕು 7ನೇ ತಿಂಗಳು ಜುಲೈನಲ್ಲಿ 29ನೇ ತಾರೀಕು ನಾಗರ ಪಂಚಮಿ ಹಬ್ಬವನ್ನು ಸಹ ಮಾಡಿರ್ತೀವಿ. ನಮ್ಮ ಈ ಕರ್ನಾಟಕದ ಭಾಗಗಳಲ್ಲಿ ನಾಗರ ಪಂಚಮಿ ಹಬ್ಬ ಅನ್ನುವಂಥದ್ದು ಕೇವಲ ನಾಗರಕ್ಕೆ ತನಿ ಎರೆಯೋದು ಮಾತ್ರವಲ್ಲ, ಅದು ಅಣ್ಣ ತಂಗಿ ಹಬ್ಬ. ಹೇಗೆ ಉತ್ತರ ಭಾರತದಲ್ಲಿ ರಕ್ಷಾಬಂಧನದ ಹಬ್ಬವನ್ನು ತುಂಬ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾರೋ, ನಮ್ಮ ಈ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹಳ ಅತ್ಯುತ್ತಮ ಆಚರಣೆಗಳಲ್ಲಿ ಅದು ಸಹ ಒಂದಾಗಿರತಕ್ಕಂಥದ್ದು. ಇನ್ನು ಕಲಿಯುಗದ ವರದೈವ ಅಂತ ಕರೆಸ್ಕೊಂಡಿರ್ತಕ್ಕಂತಹ, ಕಣ್ಣಿಗೆ ಕಾಣಿಸುವಂತಹ ಕಲ್ಪವೃಕ್ಷ, ಕಾಮಧೇನು ಅಂತೆಲ್ಲ ಕರೆಸ್ಕೊಳ್ತಕ್ಕಂತಹ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯೂ ಸಹ ಇದೇ ಒಂದು ಆಗಸ್ಟಿನ ತಿಂಗಳಲ್ಲಿ ಬರ್ತಕ್ಕಂಥದ್ದು. 11ನೇ ತಾರೀಕು, ಈ 11ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೆಯುತ್ತೆ. ಸೊ ಹಾಗಾಗಿ ಯಾರ್ಯಾರು ರಾಯರ ಭಕ್ತರಿದ್ದೀರಿ, ರಾಯರನ್ನು ನೆನೆಸ್ಕೊಂಡು ಇನ್ನು ಮುಂದಕ್ಕಾದರೂ ನಮ್ಮ ಜೀವನ ಒಳ್ಳೆಯದಾಗಿ ನಡೆಸ್ಕೊಂಡು ಹೋಗೋಕೆ ಅನುಕೂಲ ಮಾಡಿಕೊಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ರಾಯರಲ್ಲಿ ಭಕ್ತಿಯಿಂದ ಮತ್ತು ಪ್ರೀತಿಯಿಂದ ನಮಸ್ಕಾರಗಳನ್ನು ಮಾಡಿ ರಾಯರ ಆರಾಧನೆಯನ್ನು ಮಾಡಿ ಶುಭವಾಗಲಿ. ಇನ್ನು 12ನೇ ತಾರೀಕಿಗೆ ಮಂಗಳಗೌರಿ ವ್ರತ ಬರ್ತದೆ. ನಾವು ಈ ಶ್ರಾವಣ ಮಾಸದ ಪೂರ್ತ ಮಂಗಳವಾರಗಳಂದು ಮಂಗಳಗೌರಿ ವ್ರತವನ್ನು ನಾವು ಮಾಡ್ತೀವಿ. ಅದೇ ರೀತಿಯಾಗಿ 16ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಕೃಷ್ಣ ಜನ್ಮಾಷ್ಟಮಿ ಬರ್ತಕ್ಕಂಥದ್ದು. ನೋಡಿ, 18ನೇ ತಾರೀಕು ಶನಿವಾರದ ದಿವಸ ಈ ಒಂದು ಬಂದಿರತಕ್ಕಂಥದ್ದು ಅಷ್ಟಮಿ. ಇನ್ನು ಅದನ್ನು ಗೋಕುಲಾಷ್ಟಮಿ ಅಥವಾ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣಾಷ್ಟಮಿ, ಹೀಗೆ ಹಲವಾರು ನಾಮಗಳಿಂದ ಕರೀತಕ್ಕಂಥದ್ದು. ಇದರಲ್ಲಿ ಒಂದು ಸ್ವಲ್ಪ ದ್ವಂದ್ವನೂ ಇದೆ, ಗೊಂದಲವೂ ಸಹ ಇದೆ. ಕೃಷ್ಣ ಶ್ರಾವಣ ಮಾಸದಲ್ಲೆಲ್ಲ ಹುಟ್ಟಿದ್ದು, ಭಾದ್ರಪದ ಮಾಸದಲ್ಲಿ ಅಂತ ಹಲವು ಪಂಡಿತರು ಪ್ರಾಜ್ಞರು ಹೇಳ್ತಾರೆ. ಇನ್ನು ಕೆಲ ಪಂಡಿತರು ಪ್ರಾಜ್ಞರು ಶ್ರಾವಣ ಮಾಸದಲ್ಲಿ ಹುಟ್ಟಿದ್ದು ಅಂತ ಹೇಳ್ತಾರೆ. ಅದು ಭಾದ್ರಪದದಲ್ಲಿ ಹುಟ್ಟಿದ್ನೋ ಅಥವಾ ಶ್ರಾವಣದಲ್ಲಿ ಹುಟ್ಟಿದ್ನೋ ಗೊತ್ತಿಲ್ಲ. ಆದರೆ ಕೃಷ್ಣ ನಮ್ಮ ಬದುಕಿನ ಉದ್ದಕ್ಕೂ ನಾವು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಸಾಧನೆ ಮಾಡ್ಕೊಳ್ತಾ ಹೋಗಬೇಕು ಅನ್ನೋದನ್ನು ಬಹಳ ಕ್ಲಿಯರಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾನೆ. ಕೃಷ್ಣನನ್ನು ಆರಾಧಿಸಿ ಪೂಜಿಸಿ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನು ಬರ್ತಕ್ಕಂಥದ್ದು ಬೆನಕನ ಅಮಾವಾಸ್ಯೆ ಬರುತ್ತೆ 23ನೇ ತಾರೀಕಿನಂದು. ಆ ಒಂದು ಅಮಾವಾಸ್ಯೆಯ ನಂತರದಲ್ಲೇ ಭಾದ್ರಪದ ಮಾಸದ ಚೌತಿಯ ದಿವಸ ನಮಗೆ ಒಂದು ಗಣೇಶನ ಹಬ್ಬ ಸಹ ಬರ್ತಕ್ಕಂಥದ್ದು. ಇದೆಲ್ಲವೂ ಸಹ ನಮಗೆ ನೋಡಿ ಆಗಸ್ಟಿನ ತಿಂಗಳಲ್ಲಿ ಬರತಕ್ಕಂತಹ, ಜೊತೆಗೆ ಅವತ್ತು ಕೊನೆ ಶ್ರಾವಣ ಶನಿವಾರ ಬೇರೆ ಇರುತ್ತೆ. ಇನ್ನು 26ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಸ್ವರ್ಣಗೌರಿ ವ್ರತ ಬರುವಂಥದ್ದು. ಅಂದರೆ ಸ್ವರ್ಣಗೌರಿ ವ್ರತ ತೃತೀಯ ತಿಥಿ ದಿವಸ ಸ್ವರ್ಣಗೌರಿ ವ್ರತ. ಅದೇ ರೀತಿಯಾಗಿ ಚೌತಿ ದಿವಸ ವರಸಿದ್ಧಿ ವಿನಾಯಕ ವ್ರತ. ಇನ್ನು 28ನೇ ತಾರೀಕು ಋಷಿಪಂಚಮಿ ಬರುವಂಥದ್ದು. ಹೀಗೆ ಇಷ್ಟು ವಿಶೇಷತೆಗಳು
ಗಣೇಶನ ಹಬ್ಬ ಬರುತ್ತೆ, ಗೌರಿ ಹಬ್ಬ ಬರುವಂತಹದ್ದು, ಕೃಷ್ಣ ಜನ್ಮಾಷ್ಟಮಿ ಬರುವಂಥದ್ದು, ಶ್ರಾವಣ ಮಾಸದ ಪೂಜೆಗಳು ಬರುವಂಥದ್ದು, ಶ್ರಾವಣ ಮಾಸದ ಮಂಗಳವಾರದ ಮಂಗಳಗೌರಿ ವ್ರತಗಳಾಗಿರಬಹುದು, ಅದೇ ರೀತಿಯಾಗಿ ಶ್ರಾವಣ ಶನಿವಾರದ ಪೂಜೆಗಳಾಗಿರಬಹುದು. ನೋಡಿ ಎಷ್ಟು ಬ್ಯಾಕ್ ಟು ಬ್ಯಾಕ್ ಶುಭದ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಶುಭ ದಿನಗಳು ಈ ಒಂದು ತಿಂಗಳಲ್ಲಿ ಇದೆ. ಹಾಗಾಗಿ ಈ ಒಂದು ತಿಂಗಳು ಬಹಳ 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 ಶ್ರೇಷ್ಠದಾಯಕವಾಗಿರತಕ್ಕಂತಹ ಮಾಸ. ನಿಮ್ಮೆಲ್ಲ ಬದುಕಿನ ದೌರ್ಭಾಗ್ಯಗಳನ್ನು, ನಿಮ್ಮೆಲ್ಲರ ಬದುಕಿನ ಜಂಜಾಟಗಳನ್ನು, ನಿಮ್ಮೆಲ್ಲರ ಬದುಕಿನಲ್ಲಿ ಇರುವಂತಹ ಅನೇಕ ರೀತಿಯ ಕಷ್ಟ ನಷ್ಟಗಳನ್ನು ತೊಲಗಿಸಿಕೊಳ್ಳೋದಕ್ಕೆ ಬಹಳ ಅಂದರೆ ಬಹಳ ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂತಹ ಒಂದು ತಿಂಗಳು ಅಂತ ಹೇಳಿದ್ರೆ ಇದೇ ಒಂದು ಆಗಸ್ಟಿನ ತಿಂಗಳು. ಆದರೆ ನೆಕ್ಸ್ಟ್ ನೋಡಿ, ನಿಮಗೆ ಬಹಳ ಅತ್ಯುತ್ತಮವಾಗಿ ಬರ್ತಾ ಇರುವಂತಹದ್ದು ಇದೇ ಆಗಸ್ಟ್ ತಿಂಗಳಿನ 23ನೇ ತಾರೀಕಿನ ಅತ್ಯಂತ ಶಕ್ತಿಶಾಲಿ ಪ್ರಬಲವಾಗಿರತಕ್ಕಂತಹ ಅಮಾವಾಸ್ಯೆ ಅಂತ ಹೇಳಿದ್ರೆ ಅದು ಬೆನಕನ ಅಮಾವಾಸ್ಯೆ 23ನೇ ತಾರೀಕು ಶನಿವಾರದ ದಿವಸ ಬರ್ತಾ ಇದೆ. ಆ ಶನಿವಾರದ ದಿವಸ ಬರುವಂತಹ ಈ ಒಂದು ಅಮಾವಾಸ್ಯೆ ಶನಿ ಅಮಾವಾಸ್ಯೆ ಅಂತಲೂ ಸಹ ಬಹಳ ಪ್ರಸಿದ್ಧವಾಗುತ್ತೆ. ಶನಿವಾರದ ದಿವಸ ಅಮಾವಾಸ್ಯೆಗಳು ಬಂತು ಅಂತ ಹೇಳಿದ್ರೆ ಬಹಳ ಅವಘಡಗಳು ಒಂದರ ಹಿಂದೆ ಒಂದು ನಡೆಯುತ್ತೆ. ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಕ್ಕಂಥದ್ದು, ರೋಡನ ಮೇಲೆ ಆಕ್ಸಿಡೆಂಟ್ಗಳು ನಡೆಯುತ್ತೆ. ಬಟ್ ಆದರೆ ಬಹಳ ಭೀಕರವಾಗಿ ಬಹಳ ದುರ್ಘಟನೆಗಳು ಒಂದು 3ರಿಂದ 4 ದಿನ ಹಿಂದೆ ಮತ್ತು ಮುಂದೆ ಬಹಳ ಹುಷಾರಾಗಿರಬೇಕು. ಒಂದು 20ನೇ ತಾರೀಕಿನಿಂದ ಹಿಡಿದು 26-27ನೇ ತಾರೀಕಿನವರೆಗೂ ಸಹ ವಾಹನ ಚಾಲನೆಯಲ್ಲಿ ಪ್ರತಿಯೊಬ್ಬರು ಹುಷಾರಾಗಿರಬೇಕು. ಒಂದಷ್ಟು ಏರುಪೇರುಗಳು ಜಾಸ್ತಿ ಆಗುತ್ತವೆ. ವಾತಾವರಣ ಇನ್ನೇನು ಭಾದ್ರಪದ ಮಾಸಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದ ಹಾಗೆಯೇ ಒಂದಷ್ಟು ಈ ದಕ್ಷಿಣಾಯನದ ಪ್ರಭಾವ ಜಾಸ್ತಿ ಆಗ್ತಾ ಹೋಗುತ್ತೆ. ಉತ್ತರಾಯಣ ಪುಣ್ಯಕಾಲ, ದಕ್ಷಿಣಾಯನ ಪುಣ್ಯಕಾಲ ಅಂತ ಅರ್ಥ ಅಲ್ಲ, ಆದರೆ ದಕ್ಷಿಣಾಯನದಲ್ಲಿ ಅವಘಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಭೀಕರತೆ ಜಾಸ್ತಿ ಆಗುತ್ತೆ. ಪ್ರಕೃತಿನಲ್ಲಿ ಹಲವು ರೀತಿಯ ಬದಲಾವಣೆಗಳೆಲ್ಲ ನಡೆಯೋದ್ರಿಂದ ಬಹಳ ಜಾಗ್ರತೆಯಾಗಿ ಇರಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಸರಿಯಾಗೇ ಇರ್ತೀರಿ, ನಿಮ್ಮ ಸುತ್ತ ಇರತಕ್ಕಂಥವ್ರು ಸರಿ ಇರೋದಿಲ್ಲ. ನಿಮ್ಮ ಮಕ್ಕಳುಗಳನ್ನು ಸರಿಯಾಗಿ ಹುಷಾರಾಗಿ ನೋಡ್ಕೊಳ್ಳಿ. ಮನೆಯಲ್ಲಿ ಮಕ್ಕಳಿಗೆ ಸರಿಯಾಗಿ ಸಂಸ್ಕಾರಗಳನ್ನು ಕೊಟ್ಟರೆ ಹೊರಗಡೆ ಅವಾಂತರಗಳು ಕಮ್ಮಿ ಆಗುತ್ತವೆ. ಮನೆಯಲ್ಲೇ ಸಂಸ್ಕಾರ ಕೊಡದೆ ಹೋದರೆ ಕೆಲವೊಬ್ಬರು ನೋಡ್ತಾ ಇರ್ತೀವಿ, ಹೇಗಂದ್ರೆ ಹಾಗೆ ರಸ್ತೆಯಲ್ಲಿ ವೀಲಿಂಗ್ ಮಾಡ್ತಾ ಹೋಗ್ತಾ ಇರ್ತಾರೆ. ನಡು ರಸ್ತೆಯಲ್ಲಿ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಅವ್ರಿಗೂ ತೊಂದರೆ, ಹಿಂದೆ ಮುಂದೆ ಬರ್ತಿರೋರ್ಗೂ ತೊಂದರೆ. ನಿಮಗೇನೋ ಗಾಂಚಲಿಗಳು ಜಾಸ್ತಿ ಆಗಿರುತ್ತೆ, ಹೋಗಿ ಅದನ್ನೇನೋ ಮಾಡ್ಕೊಳ್ತೀರಿ. ಪಾಪ ಅದರಿಂದ ಇನ್ನೊಬ್ಬರ ಸಂಸಾರಕ್ಕೆ ಪೆಟ್ಟು ಬಿದ್ದರೆ ಆ ಮನೇಲಿ ತಂದೆ ತಾಯಿಗಳು ಕಣ್ಣೀರು ನೋಡೋರು ಯಾರು? ಆ ಮನೆಯಲ್ಲಿ ಮಕ್ಕಳುಗಳ ಅನಾಥವಾದರೆ ನೋಡೋರು ಯಾರು? ನಿಮ್ಮ ಶೋಕಿ, ನಿಮ್ಮದು ಸರಿ, ಎಲ್ಲ ನಿಮ್ಮ ವೈಯಕ್ತಿಕವೇ. ಆದರೆ ಅದರಿಂದ ಇನ್ನೊಬ್ರಿಗೆ ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ವೀಲಿಂಗ್ ಮಾಡ್ತೀರಾ, ಎಲ್ಲೋ ಹೋಗ್ಬಿಡಿ, ಯಾರ ಕೈಗೂ ಸಿಗದೇ ಇರೋ ಹಾಗೆ. ನಡು ರಸ್ತೆಯಲ್ಲಿ ಎಷ್ಟೋ ಬಾರಿ ಪಾಪ ಪೊಲೀಸ್ನವರು ಅವ್ರಿಗೆ ಹಿಂಸೆ ಆಗೋಗ್ಬಿಡತ್ತೆ. ಹೆಂಗೋ ಹೋಗ್ತಿರ್ತಾರೆ, ಆ ತಡೆ ಹಿಡಿಯೋಕ್ಕೆ ಹೋದರೂ ಅಕಸ್ಮಾತ್ ತಡೆ ಹಿಡಿಬೇಕಾದ್ರೆ ಏನಾದರೂ ಅಪಾಯ ಆಯಿತು ಅಂದರೆ ಪಾಪ ಅವ್ರ ತಲೆ ಮೇಲೆ ಬರ್ತದೆ. ಪೊಲೀಸರು ಅಡ್ಡಗಟ್ಟಿದ್ರು, ಹಿಂಗೆ ದುರ್ಘಟನೆ ನಡೀತು ಅಂತ. ಇಲ್ಲಿ ಸಲ್ಲದ ಅಪವಾದ ಅವ್ರಗಳ ತಲೆ ಮೇಲೆ ಬೇರೆ ಒಂದಷ್ಟು. ಇಲ್ಲಿ ಮಾಡೋ ತಪ್ಪುಗಳು ಇವರುಗಳದ್ದು ಯಾರ್ದು ಗೊತ್ತಾಗೋದಿಲ್ಲ. ಇನ್ನೊಬ್ಬರ ಮೇಲೆ ಅಪವಾದಗಳು ಮಾತ್ರ ತುಂಬಾ ಚೆನ್ನಾಗಿ ಹೋಗ್ತಕ್ಕಂಥದ್ದಾಗುತ್ತೆ. ಸೊ ಅದೆಲ್ಲ ಎರಡನೇ ವಿಚಾರ. ಬಟ್ ಆದರೆ ಜಾಗೃತೆಯಾಗಿರಿ. ಈ ಒಂದು ಅಮಾವಾಸ್ಯೆಯ ಪರ್ವಕಾಲ ನಿಮ್ಮ ಬದುಕಿನಲ್ಲಿ ಹಲವಾರು ರೀತಿಯ ಕತ್ತಲೆಗಳು ತೊಲಗಿ ಶುಭ ರೀತಿಯಾದಂತಹ ಒಂದು ಸ್ಥಿತಿಗತಿಗಳು ಉಂಟಾಗಲಿ ಅಂತ ಹೇಳಿ ನಾವು ಸಹ ಆಶಯವನ್ನು ವ್ಯಕ್ತಪಡಿಸ್ತೀವಿ. ಇನ್ನು ಅದೇ ರೀತಿಯಾಗಿ ಆಗಸ್ಟಿನಲ್ಲಿ ಬದಲಾವಣೆ ಆಗತಕ್ಕಂತಹ ವಿಶೇಷವಾದ ಗ್ರಹಗಳು ಯಾವ್ಯಾವ ತಾರೀಕಿನಂದು ಯಾವ್ಯಾವ ಗ್ರಹಗಳು ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡೋದಾಯಿತು ಅಂತ ಹೇಳಿದ್ರೆ 17ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಸರಿಯಾಗಿ ಸಿಂಹರಾಶಿಗೆ ತನ್ನ ಸ್ವಕ್ಷೇತ್ರಕ್ಕೆ ರವಿ ಬರ್ತಾ ಇದ್ದಾನೆ. ಇನ್ನು 20ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಕಟಕರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ಅದೇ ರೀತಿಯಾಗಿ 30ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಸಿಂಹರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಪ್ರಮುಖವಾಗಿ ಈ 3 ಗ್ರಹಗಳು, ಬುಧನಾಗಿರಬಹುದು, ಶುಕ್ರನಾಗಿರಬಹುದು, ರವಿಯಾಗಿರಬಹುದು, ಈ 3 ಗ್ರಹಗಳು ಈ ಒಂದು ಆಗಸ್ಟಿನ ತಿಂಗಳಲ್ಲಿ ತಮ್ಮ ಸ್ಥಾನದ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಸ್ಥಾನದ ಸಂಚಾರದ ಫಲಗಳು ನಿಮಗೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಮಾಸ ಭವಿಷ್ಯದಲ್ಲಿ ಈಗ ನೋಡೋಣ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಮಾಹಿತಿಗಳು, ಗಣಪತಿ ಹಬ್ಬದ ವಿಶೇಷ ಮಾಹಿತಿಗಳನ್ನು ಒಂದು ವಿಶೇಷವಾದ ವಿಡಿಯೋನಲ್ಲಿ ಮುಂದಿನ ದಿನಮಾನಗಳಲ್ಲಿ ಪ್ರಸಾರವನ್ನು ಮಾಡ್ತೇವೆ, ಅಪ್ಲೋಡ್ ಮಾಡ್ತೇವೆ. ಅದನ್ನು ಸಹ ನೋಡಿ. ಅದೇ ರೀತಿಯಾಗಿ ನೀವು ಗಣಪತಿ ಮತ್ತು ಗೌರಿ ಹಬ್ಬ
ವರಮಹಾಲಕ್ಷ್ಮಿ ಹಬ್ಬ, ಈ ಎಲ್ಲ ಒಂದು ವಿಶೇಷವಾದಂಥ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿ ಇರಿ. ಇನ್ನು ಮಾಸ ಭವಿಷ್ಯದ ಬಗ್ಗೆ ಗಮನ ಕೊಡೋಣ. ಇನ್ನು ಈ ಗ್ರಹಸ್ಥಿತಿಗಳ ಪ್ರಭಾವದಿಂದಾಗಿ ಯಾವ ರೀತಿಯಾಗಿರತಕ್ಕಂತಹ ಫಲಾನುಫಲಗಳನ್ನು ವೃಷಭ ರಾಶಿಯವರು ಪಡ್ಕೊಳ್ತೀರಾ ಅಂತ ಹೇಳಿದ್ರೆ, ವೃಷಭ ರಾಶಿಯವರಿಗೆ ಈ ತಿಂಗಳು ಪ್ರಾಪಂಚಿಕ ಜೀವನದಲ್ಲಿ ಇದ್ದಂತಹ ಅನೇಕ ರೀತಿಯಾದಂತಹ ಕಿರಿಕಿರಿಯ ವಾತಾವರಣಗಳೆಲ್ಲ ದೂರ ಆಗುತ್ತೆ. ಕಳೆದ 1 ತಿಂಗಳು 1.5 ತಿಂಗಳಲ್ಲಿ ಕೆಲವೊಂದು ಸ್ವಲ್ಪ ಮಟ್ಟಕ್ಕೆ ಹಿನ್ನಡೆಗಳನ್ನು ನೋಡಿದ್ರಿ. ಎಲ್ಲ ಸರಿ ಹೋಗ್ತಿತ್ತು ಅನ್ಬೇಕಾದ್ರೇ ಎಲ್ಲೋ ಒಂದು ಕಡೆ ಮತ್ತೆ ಅದೇ ಹಳೆಯ ಛಾಯೆ ಕಾಡ್ತಾ ಇತ್ತು ಮತ್ತು ಹಲವು ರೀತಿಯಾಗಿ ನಿಮಗೆ ಎಲ್ಲೋ ಒಂದು ಕಡೆ ಗೊಂದಲಗಳು ಸಹ ಕಾಡೋಕ್ಕೆ ಶುರುವಾಗ್ಬಿಟ್ಟಿತ್ತು. ಆದರೆ ಈ ಆಗಸ್ಟಿನ ತಿಂಗಳಲ್ಲಿ ನಿಮಗೇನಾಗುತ್ತೆ, ಅದೆಲ್ಲವೂ ಸಹ ಪುನಃ ಒಂದು ತಳಹದಿಗೆ ಬಂದು ನಿಂತುಕೊಂಡು ಯಶಸ್ಸಿನ ಮಾರ್ಗಕ್ಕೆ ನಡ್ಕೊಂಡು ಹೋಗೋದಕ್ಕೆ ಸಹಾಯವನ್ನು ಮಾಡುತ್ತೆ. ಮನಸ್ಸಿನಲ್ಲಿ ಚಿಂತೆಗಳು ಬಹಳ ಕಡಿಮೆ ಆಗ್ತಕ್ಕಂಥದ್ದು. ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನೀವು ಚಿಂತೆ ಮಾಡ್ತಾ ಹೋಯಿತು ಅಂತ ಹೇಳಿದ್ರೆ ಜೀವನದಲ್ಲಿ ಬಹಳ ತೊಂದರೆ ತಾಪತ್ರೆಗಳನ್ನು ಅನುಭವಿಸಲೇಬೇಕಾಗತ್ತೆ. ಏನು ಚಿಂತೆ ಮಾಡಿ ಏನು ಪ್ರಯೋಜನ ನೋಡಿ. ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರಂ ವಿಶೇಷತಃ. ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವನ. ಅರ್ಥ ಮಾಡ್ಕೋಬೇಕು ನಾವು. ಒಂದು ಸೊನ್ನೆ ನಮ್ಮ ಬದುಕನ್ನು ಮತ್ತು ನಮ್ಮ ಜೀವನವನ್ನು ಯಾವ ರೀತಿಯಾಗಿ ಹಾಳು ಮಾಡುತ್ತೆ ಅಥವಾ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ನಮಗೆ ತಂದು ಕೊಟ್ಬಿಡುತ್ತೆ. ಬಹಳ ಜನರು ಯೋಚನೆ ಮಾಡ್ತಾನೇ ಇರ್ತಾರೆ. ಏನು ಮಾಡೋದು ಸ್ವಾಮಿ, ನಮಗೆ ಕಷ್ಟ ತುಂಬ ಬಹಳ ಚಿಂತೆ ಆಗೋಗಿದೆ. ಕಷ್ಟ ಮನುಷ್ಯನಿಗೆ ಬರುತ್ತೆ, ಮರಕ್ಕೆ ಬರೋದಿಲ್ಲ ಅಲ್ವಾ. ಬಂದದ್ದನ್ನು ಎದುರಿಸ್ಕೊಳ್ಬೇಕು, ಮುಂದುವರ್ಕೊಳ್ತಾ ಹೋಗ್ತಾ ಇರಬೇಕು. ಅದೇ ಜೀವನ. ಮನಸ್ಸಿಗೆ ಅಪಾರ ಪ್ರಮಾಣದ ಶಾಂತಿಯು ಸಿಗತಕ್ಕಂತಹ ಒಂದು ತಿಂಗಳಾಗಿರುತ್ತೆ. ವ್ಯಾಪಾರ ಮತ್ತು ವ್ಯವಹಾರಗಳು ಅತ್ಯುತ್ತಮವಾಗಿ ಸಾಗಿ ನಿಮಗೆ ಅತ್ಯುತ್ತಮವಾಗಿರತಕ್ಕಂತಹ ಒಂದು ರೀತಿಯಾದಂತಹ ಯೋಗದ ಫಲಗಳನ್ನು ತಂದುಕೊಡುತ್ತೆ. ಶಾಂತಿಯು ನಿಮಗೆ ಈ ಒಂದು ತಿಂಗಳು ಸಿಗತಕ್ಕಂತಹದ್ದು ಮನಸ್ಸಿಗೆ. ಇನ್ನು ಅತ್ಯುತ್ತಮವಾದ ಧನಲಾಭವನ್ನು ನೀವು ನೋಡ್ತೀರಿ. ಬಹಳ ದಿವಸಗಳಿಂದ ನನಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗ್ತಾ ಇಲ್ಲ, ಬರಬೇಕಾದಂತಹ ಇಂಕ್ರಿಮೆಂಟ್ ಬರ್ತಾ ಇಲ್ಲ, ನಾನು ಸುಮ್ಮನೆ ನನ್ನ ಕೆಳಗಿನವರೆಲ್ಲ ತುಂಬ ಚೆನ್ನಾಗಿ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇದ್ದಾರೆ, ನಾನು ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಕೊರಗತಕ್ಕಂಥವರಿಗೆ ಈ ಒಂದು ತಿಂಗಳು ಬಹಳ ಉತ್ತಮದಾಯಕವಾಗಿರತಕ್ಕಂತಹ ಉದಾಹರಣೆಯಾಗಿರುತ್ತೆ. ನಿಮ್ಮ ಜೀವನ ಒಂದಷ್ಟು ಬದಲಾಗುತ್ತೆ, ಏನು ಯೋಚನೆ ಅನ್ನೋದು ಬೇಕಾಗಿಲ್ಲ. ಅದೇ ರೀತಿಯಾಗಿ ನಿಮ್ಮ ಪ್ರಯತ್ನ ಪಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳು ಸಹ ಬಹಳ ಸಫಲವಾಗುತ್ತೆ. ವಾದ ಮತ್ತು ಸ್ಪರ್ಧೆಗಳಲ್ಲಿ ಬಹಳ ಜಯಶಾಲಿಯಾಗ್ತೀರಿ. ನಿಮ್ಮನ್ನು ನಂಬಿದಂತಹವರಿಗೆ ಒಂದಿಷ್ಟು ಉತ್ತಮವಾದ ದಾರಿಯನ್ನು ನೀವು ಕೊಡ್ತೀರಿ. ಅದೇ ರೀತಿಯಾಗಿ ಬಹಳ ದಿವಸಗಳಿಂದ ನಿಮ್ಮನ್ನು ಕಾಡ್ತಾ ಇದ್ದಂತಹ ಕೆಣಕ್ತಾ ಇದ್ದಂತಹ ಹಲವು ರೀತಿಯಾದಂತಹ ಸಮಸ್ಯೆಗಳಿಂದ ವಿಮುಕ್ತರಾಗ್ತೀರಿ ಮತ್ತು ನಿಮಗೆ ಹಿಂಸೆ ಕೊಡ್ತಾ ಇದ್ದಂತಹ ಶತ್ರುಗಳ ನಿಗ್ರಹವನ್ನು ನೀವು ಮಾಡಿಕೊಳ್ತೀರ. ಅಪಾರ ಪ್ರಮಾಣದ ನೋವಿನಿಂದ ಆಚೆ ಬಂದು ಸಂತೋಷವಾದ ಜೀವನವನ್ನು ನಡೆಸೋದಕ್ಕೆ ಏನು ಬೇಕೋ ಆ ಎಲ್ಲ ಒಂದು ಸಿಗತಕ್ಕಂಥ ದಿವಸ, ಅದೆಲ್ಲವೂ ಸಹ ಸಿಗತಕ್ಕಂಥ ವಾತಾವರಣ ಈ ಒಂದು ತಿಂಗಳಲ್ಲಿದೆ. ಎಲ್ಲ ಕ್ಷೇತ್ರಗಳಲ್ಲಿ ಇರತಕ್ಕಂಥವ್ರಿಗೂ ಈ ಒಂದು ತಿಂಗಳು ಬಹಳ ಅನುಕೂಲಕರವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಬಹಳ ಮುನ್ನಡೆಯನ್ನು ನೋಡ್ತೀರಿ ಮತ್ತು ಪ್ರಮುಖವಾಗಿರತಕ್ಕಂತಹ ಕೆಲಸ ಕಾರ್ಯಗಳು ವ್ಯವಹಾರಗಳು ಸಕಾರಾತ್ಮಕವಾಗಿ ಮುಗಿತಕ್ಕಂಥದ್ದು ಆಗುತ್ತೆ. ದೀರ್ಘಾವಧಿಯಿಂದ ಏನಾದರೂ ಅನಾರೋಗ್ಯದ ಸಮಸ್ಯೆಗಳನ್ನು ನೀವೇನಾದರೂ ಅನುಭವಿಸ್ತಾ ಇದ್ದರೆ ಈ ಒಂದು ತಿಂಗಳು ಆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಯಿಂದ ವಿಮುಕ್ತರಾಗ್ತೀರಿ. ಆರೋಗ್ಯ ಪ್ರಾಪ್ತಿ ಆಗತಕ್ಕಂಥದ್ದು. ನೂತನವಾಗಿರತಕ್ಕಂತಹ ಬಂಡವಾಳದ ಹೂಡಿಕೆಯನ್ನು ಸಹ ನೀವು ಈ ಒಂದು ತಿಂಗಳಲ್ಲಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲೂ ಅಪಾರ ಪ್ರಮಾಣದ ಸಂತೋಷ ಮತ್ತು ಸ್ನೇಹಿತರಿಂದ ಸಹಕಾರಗಳು ಸಹ ಈ ಒಂದು ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಸಿಗತ್ತೆ. ಸಣ್ಣ ಪುಟ್ಟ ವಿವಾದಗಳೇನಾದರೂ ಇತ್ತು ಅಂದರೂ ಸಹ ಅದು ಬಗೆಹರಿಯುತ್ತೆ. ಎಲ್ಲ ವಿಧದಲ್ಲೂ ನಿಮಗೆ ಅನುಕೂಲಕರವಾದ ವಾತಾವರಣ ಇದೆ. ಈ ತಿಂಗಳು ನಿಮಗೆ ಬಹಳ ಹೇಳಿ ಮಾಡಿಸಿದಂತಹ ಒಂದು ತಿಂಗಳು ಅಂತಲೇ ಹೇಳಬಹುದು. ನಿಮ್ಮ ಕಷ್ಟಗಳಿಗೆ ಒಂದಿಷ್ಟು, ನಷ್ಟಗಳಿಗೆ ಒಂದಿಷ್ಟು, ಕಣ್ಣೀರಿಗೆ ಒಂದಿಷ್ಟು, ಕೆಡುಕುಗಳಿಗೊಂದಿಷ್ಟು
ಬ್ರೇಕ್ ಬೀಳ್ತಕ್ಕಂತಹ ಸಮಯ. ಬಹಳ ಅತ್ಯದ್ಭುತವಾಗಿರತಕ್ಕಂತಹ ಯೋಜನೆಗಳು ಇದ್ದಾವೆ. ಅದೇ ರೀತಿಯಾಗಿ ನೀವು ಈ ಒಂದು ತಿಂಗಳಲ್ಲಿ, ಆಗಸ್ಟಿನ ತಿಂಗಳಲ್ಲಿ ಪರಿಹಾರದ ದಾರಿಯನ್ನು ಸಹ ಸರಿಯಾಗಿ ಮಾಡಿಕೊಳ್ಳಿ, ಎಲ್ಲವೂ ಸಹ ಸುಗಮವಾಗುತ್ತೆ ಅಂತ ಹೇಳ್ತಾ, ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ ಈ ಒಂದು ತಿಂಗಳಲ್ಲಿ ಮಾಡಿಕೊಳ್ಬೇಕಾದಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಮೊದಲನೆಯದ್ದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕು ಅಂದರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ, ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಪ್ರಕೃತಿಗೆ ಪ್ರಾಣವಾಯುವನ್ನು, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡುತ್ತೆ. ನಿಮ್ಮೆಲ್ಲರ ಜೀವವನ್ನು ಉಳಿಸುವಂತಹ ಆಮ್ಲಜನಕವನ್ನು ಸಹ ಅದು ಕೊಡುತ್ತದೆ. ಆಗ ಎಲ್ಲರೂ ಸುಖಿಯಾಗಿರಬಹುದು, ನೆಮ್ಮದಿ ಶಾಂತಿಯುತವಾಗಿರಬಹುದು. ಇನ್ನು ವಿಶೇಷವಾಗಿ ದೃಷ್ಟಿದೋಷದ ನಿವಾರಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥವರು ಇದೇ ಈ ತಿಂಗಳ ಅಂದರೆ ಆಗಸ್ಟ್ ತಿಂಗಳ 23ನೇ ತಾರೀಕಿನಂದು ಏನು ಬೆನಕನ ಅಮಾವಾಸ್ಯೆ ಇದೆ, ಅವತ್ತಿನ ದಿವಸ ನೀವೇನು ಮಾಡಬಹುದು ಅಂತಂದರೆ, ಸಣ್ಣ ಮಣ್ಣಿನ ತಟ್ಟೆಯಲ್ಲಿ 1 ಹಿಡಿ ಕಲ್ಲುಪ್ಪು, 1 ಹಿಡಿ ಒಣಮೆಣಸಿನಕಾಯಿ, 1 ಹಿಡಿ ಬಿಳಿ ಸಾಸಿವೆಯನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಹಾಕಿ ಕಟ್ಟಿ, ನಿಮಗೆ ದೃಷ್ಟಿಯ ಇಳೆಯನ್ನು ತೆಗೆದು ಅದನ್ನು ಆ ಮಣ್ಣಿನ ತಟ್ಟೆಯಲ್ಲಿಟ್ಟು ಎಳ್ಳೆಣ್ಣೆಯನ್ನು ಹಾಕಿ ಅದನ್ನು ಮನೆ ಹೊರಗಿಟ್ಟು ಸುಟ್ಟುಬಿಡಿ. ಬಹಳಷ್ಟು ದೃಷ್ಟಿದೋಷಗಳಿಂದ ಬಳಲ್ತಾ ಇದ್ದಂಥವರಿಗೆ ಇದು ಬಹಳ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ದೃಷ್ಟಿಯಿಂದ ನೀವು ನಿವಾರಣೆಯನ್ನು ಪಡ್ಕೊಳ್ಬಹುದು. ಬೆನಕನ ಅಮಾವಾಸ್ಯೆ ದಿವಸ ಈ ಸಣ್ಣ ಕೆಲಸ ಮಾಡಿ ದೃಷ್ಟಿದೋಷದಿಂದ ಪಾರಾಗಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಈ ಒಂದು ತಿಂಗಳಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದಾದರೂ ಏನಪ್ಪ ಅಂತ ಹೇಳಿದ್ರೆ, ರಾಜರಾಜೇಶ್ವರ ಸ್ತೋತ್ರದ ಪಠಣವನ್ನು ಮಾಡಿ. ರಾಜರಾಜೇಶ್ವರ ದೇವರ ಪೂಜೆಯನ್ನು ಮಾಡೋದರಿಂದ, ರಾಜರಾಜೇಶ್ವರ ದೇವರ ಆರಾಧನೆಯನ್ನು ಮಾಡೋದರಿಂದ ಇನ್ನಷ್ಟು ಹೆಚ್ಚಿನ ಯಶಸ್ಸು ನಿಮಗೆ ಪ್ರಾಪ್ತಿಯಾಗತ್ತೆ. ನಿಮ್ಮ ಜೀವನದಲ್ಲಿದ್ದಂತಹ ಅನೇಕ ರೀತಿಯಾದಂತಹ ಗೊಂದಲಗಳು ನಿವಾರಣೆಯಾಗತ್ತೆ. ತಮ್ಮೆಲ್ಲರಿಗೂ ಸಹ ಶುಭವಾದ ವಾತಾವರಣ ಅನ್ನುವಂತಹದ್ದು ಉಂಟಾಗತ್ತೆ. ಒಳ್ಳೆಯದಾಗಲಿ ನಿಮ್ಮೆಲ್ಲರ ಜೀವನಕ್ಕೆ. ಇದಾಗಿತ್ತು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ವೃಷಭ ರಾಶಿಯವರಿಗೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.